2025-26ನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ಇಡೀ ದಿನ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಸಿದ್ಧತಾ ಸಭೆಯನ್ನ ನಡೆಸಲಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಇವತ್ತು ಸಂಜೆ 6:30ರವರೆಗೂ ಒಂದು ನಿರಂತರವಾದಂಥ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಸುಮಾರು 13 ಇಲಾಖೆಗಳ ಸಚಿವರು ಅಧಿಕಾರಿಗಳ ಜೊತೆಗೆ ಈ ಸಭೆ ನಡೆಸಲಾಗುತ್ತೆ. ಒಳಾಡಳಿತ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಮೂಲ ಸೌಲಭ್ಯ ಅಭಿವೃದ್ಧಿ, ಸಣ್ಣ ಕೈಗಾರಿಕೆ, ಇಂಧನ, ಲೋಕೋಪಯೋಗಿ, ಕಾರ್ಮಿಕ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ, ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳು, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ, ಸಹಕಾರ, ರೇಷ್ಮೆ, ಪಶುಸಂಗೋಪನೆ ಸೇರಿ ಹಲವು ಇಲಾಖೆಗಳ ಜೊತೆಗೆ ಸಭೆಯನ್ನು ಮಾಡಲಾಗತ್ತೆ. ಸಹಜವಾಗಿ ಬಜೆಟ್ ಅಂದಿದ ತಕ್ಷಣ ನಿರೀಕ್ಷೆ ಅಂತೂ ಇದ್ದೇ ಇರತ್ತೆ, ಯಾವ್ದ್ಯಾವ್ದಕ್ಕೂ ಒತ್ತು ಕೊಡಬಹುದು ಅಂತ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಅನೌನ್ಸ್ ಮಾಡಿದಂಥ ಬೆನ್ನಲ್ಲೇ ಕೆಲವು ಜಿಲ್ಲೆಗಳಲ್ಲಿ ಆಡಳಿತ ಇವ್ರದೇ ಇದ್ರೂ ಕೂಡ ಅಥವಾ ನಮ್ಮದೇ ಇದ್ರೂ ಕೂಡ ಅಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ, ಅನುದಾನ ಅನ್ನೋದು ಸಿಗ್ತಾ ಇಲ್ಲ, ಕೊರತೆ ಇದೆ ಅಂತ ಕೆಲವರು ಇದೇ ಪಕ್ಷದವ್ರು ಹೇಳ್ಕೊಂಡಿದ್ದು ಇದೆ. ಹೀಗಿರಬೇಕಾದ್ರೆ ಮತ್ತಷ್ಟು ಬೂಸ್ಟನ್ನು ಕೊಡಲೇಬೇಕಾಗತ್ತೆ. ಯಾವ್ದಾದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ, ಯಾವ್ಯಾವ ಯೋಜನೆಗಳಿಗೆ ಬೂಸ್ಟ್ ಕೊಡಬೇಕಾಗತ್ತೆ, ಏನೆಲ್ಲ ಮಾಡಬಹುದು, ಜೊತೆಗೆ ಆರ್ಥಿಕವಾಗಿ ಹೇಗೆ ಸದೃಢವಾಗಿದೆ, ಸೊ ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಇವತ್ತು ಸಂಜೆ 6:30ವರೆಗೂ ಒಂದು ಮ್ಯಾರಥಾನ್ ಸಭೆಗಳನ್ನು ಇಟ್ಕೊಳ್ಳಲಾಗಿದೆ. ಸುಮಾರು 13 ಇಲಾಖೆಗಳ ಅಧಿಕಾರಿಗಳು, ಸಂಬಂಧಪಟ್ಟಂಥ ಸಚಿವರುಗಳು ನಿಮ್ಮ ಇಲಾಖಾವಾರುವಿನಲ್ಲಿ ಏನು ಸಮಸ್ಯೆ ಇದೆ, ಯಾವ್ಯಾವ ಯೋಜನೆಗಳಿಗಿದೆ, ಸೊ ಇಲ್ಲಿ ಎಷ್ಟು ಹಣವನ್ನು ಬೇಕಾಗುತ್ತೆ, ಅನುದಾನದ ಕೊರತೆ ಹೇಗಿದೆ, ಸೊ ಎಲ್ಲದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಬೇಕಾಗತ್ತೆ. ಈ ಬಜೆಟ್ನಲ್ಲಿ ರಾಜ್ಯದ ಜನತೆಗೆ ಏನು ಕೊಡ್ತಾರೆ? ಕೇಂದ್ರ ಬಜೆಟ್ ಆಯಿತು, ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೂಡ ಮಾಡಿದ್ದಾಯಿತು. ಈಗ ರಾಜ್ಯದ ಸರದಿ ಹೀಗಿರಬೇಕಾದ್ರೆ ಸಹಜವಾಗಿ ರಾಜ್ಯದ ಜನತೆಗೆ ಒಂದಷ್ಟು ನಿರೀಕ್ಷೆ ಅಂತೂ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಕೃಷಿಗೆ ಏನಪ್ಪ ಕೊಡಬಹುದು, ಏನು ಹೇಳಬಹುದು, ಯಾವ ಯೋಜನೆಗೆ ಒತ್ತು ಕೊಡಬಹುದು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಆರ್ಥಿಕವಾಗಿ ಸಂಪನ್ಮೂಲ ಕ್ರೋಢೀಕರಣ ಅನ್ನೋದಿದೆಯಲ್ಲ, ಇದನ್ನು ಹೇಗೆ ಮಾಡ್ಕೊಂಡಿರ್ಬೋದು, ಹೇಗೆ ಮಾಡಬಹುದು. ಈಗಾಗಲೇ ಗ್ಯಾರಂಟಿ ಯೋಜನೆಯಿಂದ ಏನೂ ಇಲ್ಲ, ಎಲ್ಲ ಖಾಲಿ ಆಗಿದೆ, ಖಜಾನೆಯಲ್ಲಿ ಹಣ ಇಲ್ಲ, ಸೊ ಈ ಥರದ್ದು ಎಲ್ಲವನ್ನೂ ಹೇಳ್ತಾ ಇರಬೇಕಾದ್ರೆ, ಕೆಲವೊಂದು ಕಡೆಯಲ್ಲಿ ಅಭಿವೃದ್ಧಿಯೇ ಕೊರತೆ ಆಗ್ತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಬಜೆಟ್ನ ಮೇಲೆ ನಿರೀಕ್ಷೆಯೂ ಇದೆ, ಅದರ ಜೊತೆಗೆ ಪ್ರಶ್ನೆಯೂ ಇದೆ. ಏನು ಮಾಡಬಹುದಪ್ಪ ಸಿದ್ದರಾಮಯ್ಯನವರು ಈ ಬಜೆಟ್ನನ್ನು ಹೇಗೆ ಮಂಡಿಸಬಹುದು ಅಂತ. ಸೊ ಆ ಹಿನ್ನೆಲೆಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಇಲಾಖಾವಾರು ಅಧಿಕಾರಿಗಳು ಮತ್ತು ಸಚಿವರ ಮೀಟಿಂಗನ್ನು ಕರೆದಿದ್ದಾರೆ. ಈ ಮೀಟಿಂಗ್ನಲ್ಲಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳಲಾಗತ್ತೆ, ಚರ್ಚೆಯನ್ನು ಮಾಡಲಾಗತ್ತೆ. ಯಾವುದಕ್ಕೆ ಅವಶ್ಯಕತೆ ಇದೆ, ಸದ್ಯಕ್ಕೆ ಯಾವುದ್ರ ಬಗ್ಗೆ ನಾವು ಒತ್ತು ಕೊಡಬೇಕಾಗತ್ತೆ, ಹೆಚ್ಚಿನ ಗಮನ ಯಾವುದಕ್ಕೆ ಹರಿಸ್ಬೇಕಾಗತ್ತೆ, ಏನು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ, ನಮ್ಮ ಬಳಿ ಇರುವಂಥ ಅನುದಾನ ಯಾವ್ದ್ಯಾವ್ದಕ್ಕೆ ಬಿಡುಗಡೆ ಮಾಡಬೇಕಾಗತ್ತೆ, ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಬಜೆಟ್ ಅಂದ ತಕ್ಷಣ ಸಹಜವಾಗಿ ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಅದರ ಜೊತೆಗೆ ನಾನಾ ಪ್ರಶ್ನೆಗಳು ಇದೆ, ಸರ್ಕಾರಕ್ಕೆ ಸವಾಲುಗಳು ಕೂಡ ಆಗಿದೆ. ಸಂಪನ್ಮೂಲ ಕ್ರೋಢೀಕರಣದಿಂದ ಹಿಡಿದು ಅನೌನ್ಸ್ ಮಾಡಿರುವಂಥ ಯೋಜನೆಗಳನ್ನು ಉಳಿಸ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದು. ಸೊ ಹಾಗಾಗಿ ಏನು ಸಿದ್ಧತೆ ಮಾಡ್ಕೊಳ್ತಾ ಇದೆ ಸರ್ಕಾರದ ಕಡೆಯಿಂದ? ಬಜೆಟ್ ಮಂಡಿಸುವ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಹಲವು ಇಲಾಖೆಗಳ ಪ್ರಗತಿಪರ ಪರಿಶೀಲನೆ ನಡೆಸಲಾಗ್ತದೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಹಲವು ಇಲಾಖೆಗಳ 13 ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುತ್ತೆ. 3 ದಿನಗಳಿಂದ ಸಿಎಂ ರೆಸ್ಟ್ ನಲ್ಲಿ ಇದ್ರು, ಅಂದ್ರೆ ಮಂಡಿ ನೋವಿನಿಂದ ವೈದ್ಯರ ಸಲಹೆ ಮೇರೆಗೆ ಅವರು ರೆಸ್ಟ್ ನಲ್ಲಿ ಇದ್ರು. ಇವತ್ತಿನಿಂದ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲೂ ಭಾಗವಹಿಸ್ತಾರೆ. ಒಂದಿಷ್ಟು ಸವಾಲುಗಳು ಬಜೆಟ್ ಮಂಡನೆಗೆ, ಅದಕ್ಕೆ ತಯಾರಿ ಕೂಡ ಸಾಕಷ್ಟಿದೆ. ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳಿಗೆ ಸೇರಿದಂತೆ ಈಗಾಗಲೇ ಅನುದಾನ ವಿಚಾರ ಹಾಗೂ ಹೊಸ ಯೋಜನೆಗಳನ್ನ ಯಾವೆಲ್ಲ ಘೋಷಣೆ ಮಾಡಬೇಕು ಅನ್ನೋದು ಸದ್ಯ ಸರ್ಕಾರದ ಮುಂದೆ ಇರುವಂತ ದೊಡ್ಡ ಸವಾಲು. ಹಾಗಾಗಿ ಇಲಾಖೆವಾರು ಹಾಗೂ ಇಲಾಖೆಗಳ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳಿಂದ ಈ ಇಲಾಖೆಗಳಲ್ಲಿ ಯಾವ ರೀತಿ ಒಂದು ಪ್ರಗತಿ ಆಗ್ತಾ ಇದೆ, ಈಗ ಇಲಾಖೆಗಳಿಗೆ ಎಷ್ಟೆಷ್ಟು ಅನುದಾನ ಬೇಕಾಗಿದೆ, ಮತ್ತೆ ಅನುದಾನಗಳನ್ನ ಯಾವ ರೀತಿ ಕೊಡಬೇಕು, ಹಂತವಾಗಿ ಯಾವ ರೀತಿ ಕೊಡಬೇಕು, ಯೋಜನೆಗಳನ್ನ ಯಾವ ರೀತಿ ರೂಪಿಸಲಾಗಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನ ಪಡೆದು ಆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಯೋಜನೆಗಳನ್ನ ರೂಪಿಸೋದು ಇವತ್ತಿನ ಸಭೆಯ ಪ್ರಮುಖ ಗುರಿಯಾಗಿರುವಂತದ್ದು. ಇವತ್ತು ಪ್ರಮುಖವಾಗಿ 13 ಇಲಾಖೆಗಳ ಒಂದು
ಆ ಸಭೆಯನ್ನು ಸಿಎಂ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ, ಸಣ್ಣ ಕೈಗಾರಿಕೆ ಸೇರಿದಂತೆ ಇಂಧನ ಹಾಗೂ ಲೋಕೋಪಯೋಗಿ, ಕಾರ್ಮಿಕ ಇಲಾಖೆ ಹಾಗೂ ಆಹಾರ ನಾಗರಿಕ ಸರಬರಾಜು ಇಲಾಖೆಗಳ ಸಭೆಯನ್ನು ನಡೆಸಿ ಸಚಿವರ ಮತ್ತು ಅಧಿಕಾರಿಗಳಿಂದ ಒಂದು ಮಾಹಿತಿಯನ್ನ ಪಡೆದು ಅಂದ್ರೆ ಯೋಜನೆಗಳಿಗೆ ಯಾವೆಲ್ಲ ಯೋಜನೆಗಳನ್ನು ರೂಪಿಸಲಾಗಿದೆ, ಯಾವ ಹಂತದಲ್ಲಿ ಅನುದಾನ ಆಗಿದೆ, ಮತ್ತೆ ತೆರಿಗೆಗಳನ್ನ ಎಷ್ಟು ಸಂಗ್ರಹ ಮಾಡಲಾಗ್ತಾ ಇದೆ, ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣ ಬೇಕಾಗೋದು ಅಂತ ಅಂದಾಜನ್ನ ಪಡೆದು ಬಜೆಟ್ ರೂಪಿಸೋದಕ್ಕೆ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಎಂಬ ಮಾಹಿತಿಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಪಡೆಯಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.